ಸರ್, ಕರ್ನಾಟಕ ರಾಜ್ಯ ನದಾಫ್ ಸಂಘದ ವತಿಯಿಂದ ಇವತ್ತಿನ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಒಂದು ಯಾವ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ, ಸೊ ಏನು ಹೇಳಕ್ಕೆ ಬಯಸ್ತೀರಾ? ಮೊಟ್ಟ ಮೊದಲದಾಗಿ ಅಸ್ಸಲಾಂ ಅಲೈಕುಂ, ನಮಸ್ಕಾರಗಳು. ನಾನು ಮೌಲಾ ಸಾಬ್ ಗಣದಿನ್ನಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘ ರಾಯಚೂರು ಘಟಕ. ಇವತ್ತಿನ ಪೂರ್ವ ಸಭೆಯ ಉದ್ದೇಶ ಇಷ್ಟೇ. ಕರ್ನಾಟಕ ಸರ್ಕಾರ ದಿನಾಂಕ 22/9/2025 7/10/2025 ತನಕ ಎಲ್ಲ ಜನಾಂಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿದೆ. ಈ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿರುವ ನಾವುಗಳು ವಾಸಿಸುವ ಅಂಕಿಅಂಶಗಳ ಅನುಗುಣವಾಗಿ ನಮ್ಮ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸದ ಭವಿಷ್ಯಕ್ಕಾಗಿ ಈ ಜಾತಿ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಕ್ರಮ ಸಂಖ್ಯೆ 8ರಲ್ಲಿ ಧರ್ಮ ಇಸ್ಲಾಂ, ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಪಿಂಜಾರ್ ಅಥವಾ ನದಾಫ್, ಕ್ರಮ ಸಂಖ್ಯೆ 10 ಉಪಜಾತಿ ಕ್ರಮ ಸಂಖ್ಯೆ 30 ಕುಲಕಸುಬು ಹತ್ತಿ ಶುದ್ಧಗೊಳಿಸುವುದು. ಈ ರೀತಿ ಬರೆಸಬೇಕಂತೇಳಿ ನಮ್ಮ ಸಮಾಜದ ಬಂಧುಗಳಿಗೆ ಮನೆ ಮನೆಗೆ ಮುಟ್ಟಿಸುವ ಕಾರ್ಯಕ್ರಮ ಅಂಗವಾಗಿ ಇಂದು ಈ ಮಸ್ಕಿಯಲ್ಲಿ ಪೂರ್ವ ಸಭೆ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿರ್ತಕ್ಕಂಥ ನನ್ನ ಸಮಾಜದ ಬಂಧುಗಳಿಗೂ ಮತ್ತು ಹಿರಿಯರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಉದ್ದೇಶವಿಷ್ಟೇ. ಮುಂದೆ ಜಾತಿ ಗಣಿತ ವ್ಯವಸ್ಥೆ ರೂಪದಲ್ಲಿ ಮಾತಾಡಬೇಕಂದ್ರೆ ನಮ್ಮ ಸಮಾಜದ ಬಂಧುಗಳು ಪ್ರವರ್ಗ 1ರಲ್ಲಿ ಬರ್ತಾಯಿದ್ದಾರೆ. ಕರ್ನಾಟಕ ರಾಜ್ಯ ನದಾಫ್ ಸಂಘದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ ಧರ್ಮ ಇಸ್ಲಾಂ ಅಂತ ಬರೆಸಿ ಮುಂದೆ ಪಿಂಜಾರ್ ಅಂತ ಬರೆಸಿದರೆ ನಮ್ಮ ಮಕ್ಕಳಿಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ ಭಾಳಷ್ಟು ಅನುಕೂಲವಾಗುತ್ತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತಿದ್ದೇನೆ. ನಮಸ್ಕಾರ. ನದಾಫ್ ಪಿಂಜಾರ ಸಂಘ ವತಿಯಿಂದ ಮುಂಬರುವ ಜಾತಿ ಜನಗಣತಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಕ್ರಮ ಸಂಖ್ಯೆ 8ರಲ್ಲಿ ಧರ್ಮ ಅಂತಿದ್ದಲ್ಲಿ ಇಸ್ಲಾಂ ಅಂತೂ ಬರೆಸಿ, ಕ್ರಮ ಸಂಖ್ಯೆ 9ರಲ್ಲಿ ಪಿಂಜಾರ್ ಅಥವಾ ನದಾಫ್ ಅಂತ ಬರೆಸಬೇಕು. ಕ್ರಮ ಸಂಖ್ಯೆ 10 ಉಪಜಾತಿ ಇದ್ದಲ್ಲಿ ಏನೂ ಬರೆಸಬಾರ್ದು. ಆಮೇಲೆ ಕ್ರಮ ಸಂಖ್ಯೆ 30ರಲ್ಲಿ ಕುಲಕಸುಬು ಅಂತಿರುತ್ತೆ. ಆ ಕುಲಕಸುಬು ಅಂದರೆ ಹತ್ತಿ ಶುದ್ಧಗೊಳಿಸೋದು ಅಂತ ಬರೆಸಬೇಕು. ಈ ಥರ ಬರೆಸಿದರೆ ನಮ್ಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಹೆಚ್ಚಿಗೆ ಬರಲಿವೆಂದು ಈ ಮೂಲಕ ಕೇಳಿಕೊಳ್ಳುತ್ತೀವಿ.